ಹಿಜಾಬ್ ಬಗ್ಗೆ ನಮ್ಮ ಸರ್ಕಾರದಲ್ಲಿ ವಿರೋಧ ಇರಲಿಲ್ಲ. ಹಿಜಾಬ್ ಬಗ್ಗೆ ನಮ್ಮ ಸರ್ಕಾರದಲ್ಲಿ ವಿರೋಧ ಇರಲಿಲ್ಲ. ಇನ್ನು ಮಕ್ಕಳ ಮನಸ್ಸಿನಲ್ಲಿ ಭೇದ ಭಾವವನ್ನ ಮೂಡಿಸಬಾರದು. ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಹಿಜಾಬ್ ಬಗ್ಗೆ ಸಿಎಂ ಹೇಳಿಕೆ ನೀಡಿರುವುದು ಸರಿಯಲ್ಲ ಅಂತ ಆರಗ ಜ್ಞಾನೇಂದ್ರ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಯಾವ ಡ್ರೆಸ್ನಲ್ಲಾದರೂ ಬರಬಹುದಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದೊಂದು ಧರ್ಮದವರು ಬೇರೆ ಬೇರೆ ಡ್ರೆಸ್ನಲ್ಲಿ ಬಂದ್ರೆ ಇನ್ನು ಶಾಲೆಗಳಲ್ಲಿ ಯೂನಿಫಾರ್ಮ್ ಯಾಕೆ ಬೇಕು? ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನೀತಿ ಜಾರಿ ಮಾಡಿದ್ವಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಆರಗ ಜ್ಞಾನೇಂದ್ರ ಅವರ ಹೇಳಿಕೆ ಇದು. 136 ಸೀಟು ಗೆಲ್ಲಿಸಿದ್ದು ಅನ್ನುವಂಥ ಒಂದು ದೊಡ್ಡ ಮನೋಸ್ಥಿತಿ ಅವರಲ್ಲಿ ನಿರ್ಮಾಣ ಆಗೋದ್ರಿಂದ ಇವೆಲ್ಲವನ್ನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಮುಂದೆಯೂ ಕೂಡ ಏನೇನು ಪರಿಣಾಮಗಳಾಗ್ತದೆ ನಾವೆಲ್ಲರೂ ಕೂಡ ಅನುಭವಿಸಬೇಕಾಗ್ತದೆ. ಇದೆಲ್ಲ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ಓಟ್ ಕೊಟ್ಟಂಥವ್ರು ಪಶ್ಚಾತ್ತಾಪ ಪಡಬೇಕಾದಂಥದ್ದೇನೋ ಇನ್ನೂ ಜಾಸ್ತಿ ಇದೆ. ಅದನ್ನು ಇಡೀ ಸಮಾಜ ಗಮನಿಸಬೇಕು. 136 ಸೀಟನ್ನು ನನಗೆ ಗೆಲ್ಲಿಸಿದ್ದಾರೆ. ಅವರು ಅಲ್ಪಸಂಖ್ಯಾತರೇ ನಮ್ಮ 136 ಸೀಟು ಗೆಲ್ಲಿಸಿದ್ದು ಅನ್ನುವಂಥ ಒಂದು ದೊಡ್ಡ ಮನೋಸ್ಥಿತಿ ಅವರಲ್ಲಿ ನಿರ್ಮಾಣ ಆಗೋದ್ರಿಂದ ಇವೆಲ್ಲವನ್ನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಮುಂದೆಯೂ ಕೂಡ ಏನೇನು ಪರಿಣಾಮಗಳಾಗ್ತದೆ ನಾವೆಲ್ಲರೂ ಕೂಡ ಅನುಭವಿಸಬೇಕಾಗ್ತದೆ. ಇದೆಲ್ಲ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ಓಟ್ ಕೊಟ್ಟಂಥವ್ರು ಪಶ್ಚಾತ್ತಾಪ ಪಡಬೇಕಾದಂಥದ್ದೇನೋ ಇನ್ನೂ ಜಾಸ್ತಿ ಇದೆ. ಅದನ್ನು